ಸುಮಾರು 4.25 ಕೋಟಿಗೂ ಹೆಚ್ಚು ಜನರಿಗೆ ಕೊಡ್ತಾ ಇದ್ದೀವಿ. ದಟ್ ಇಸ್ ವೈ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಹೊರಗಡೆ ಬರ್ತಾ ಇದ್ದಾರೆ, ಈಗ ಮಧ್ಯಮ ವರ್ಗಕ್ಕೆ ಸೇರ್ತಾ ಇದ್ದಾರೆ. ಇವ್ರು ಯಾವತ್ತಾರು ಮಾಡಿದಾರಾ? ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಹರಿಯಾಣದ ಚೀಫ್ ಮಿನಿಸ್ಟರ್ ಯಾರೋ ಮಾಡಿದ್ದಾರೆ ಈಗ ಕಾಪಿ, ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಕಾಪಿ ಮಾಡಿದ್ರು. ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇದೇ ಮೋದಿಯವರು ನಾವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದಾಗ ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಯ್ತಾ? ಜಾರಿ ಮಾಡಾಯ್ತು, ಮುಂದಿನ ವರ್ಷಕ್ಕೆ ದುಡ್ಡು ಕೊಟ್ಟಾಯ್ತು, ದಿವಾಳಿ ಆಗಿದೆಯಾ? 1,20,000 ಕೋಟಿ ಗ್ಯಾರಂಟಿಗಳನ್ನು ಸೇರಿ ಮುಂದಿನ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಟ್ಟಿದ್ದೀವಿ. 1,20,000 ಕೋಟಿ. ಮಾನ್ಯ ಅಧ್ಯಕ್ಷರೇ, ಈ ಮೋದಿ ಗ್ಯಾರಂಟಿನಲ್ಲಿ ಕರ್ನಾಟಕದ ಪಾಲೂ ಇದೆ, ಅದನ್ನು ಹೇಳಲ್ಲ. ಸುಮಾರು 50ರಿಂದ 65% ನಮ್ಮ ಪಾಲಿದೆ ಮೋದಿ ಗ್ಯಾರಂಟಿ ಯೋಜನೆಯಲ್ಲಿ. ಈ ಇಂಜಸ್ಟಿಸ್ನ ಕರ್ನಾಟಕ ಆಗಿರ್ತಕ್ಕಂಥ ಇವರು ಬೆಂಬಲಿಸ್ತಾ ಇದ್ದಾರಲ್ಲ, ನನ್ನ ಬಜೆಟ್ಗೆ ಉತ್ತರ ಕೊಡೋದನ್ನ ಕೇಳಲಾರದೆ ಹೊಂಟೋದ್ರಲ್ಲ, ಇವರು ಕರ್ನಾಟಕದ ಕನ್ನಡಿಗರ ಜನರ ದ್ರೋಹ ಮಾಡ್ತಾ ಇಲ್ವಾ? ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ 25 ಜನ ಎಂಪಿಗಳಿಗೆ ಗೆದ್ದೋಗಿದ್ದಾರೆ, 25 ಜನ ಎಂಪಿಗಳಿಗೆ ಗೆದ್ದೋಗಿದ್ದಾರೆ. ಒಂದು ದಿನ ನೀವು ಹಿಂಗೆ ಹೇಳಿದ್ರಿ ಅಮ್ಮ, 15ನೇ ಹಣಕಾಸಿನ ಆಯೋಗದಲ್ಲಿ ಹಿಂಗೆ ಎತ್ತ ಹೇಳಿದ್ದಾರೆ, ಕೊಡ್ರಿ ಓಲಿ. ಅವ್ರಿಗೆ ದಮ್ಮೇ ಇಲ್ಲ, ತಾಕತ್ತೇ ಇಲ್ಲ ನಿಂತ್ಕೊಳ್ಳಕ್ಕೆ. ಅವ್ರ ಹತ್ರ ನಿರ್ಮಲಾ ಸೀತಾರಾಮನ್ ಹತ್ರ ಕೇಳಕ್ಕೆ ತಾಕತ್ತಿಲ್ಲ, ಕೇಳೋದೇ ಇಲ್ಲ ಯಾವತ್ತು. ಇಲ್ಲಿ ಕಾಗದ ಹರಿದಾಕ್ಬಿಟ್ಟಿದ್ದಾರೆ, ಅದು ಎಲ್ಲ ಪೇಪರ್ಗಳನ್ನೆಲ್ಲ ತಗೊಂಡು ಹರಿದಾಕೋದು. ಆಮೇಲೆ ಇವತ್ತಿನವರೆಗೆ ನಾವು ಬರ ಪರಿಹಾರ ಕಳಿಸಿ ಸುಮಾರು 20/10/2023 ಕಳಿಸಿದ್ರು, ಮೆಮೊರಾಂಡಮ್ ಕೊಟ್ಟರು. 20/10/2023 ಮೊದಲನೇ ಮೆಮೊರಾಂಡಮ್. ಎರಡನೇ ಮೆಮೊರಾಂಡಮ್ ಕೊಟ್ಟದ್ದು 16/11/2023. 2 ಮೆಮೊರಾಂಡಮ್ ಕೊಟ್ಟರು. ಮೊದಲನೇ ಮೆಮೊರಾಂಡಮ್ನಲ್ಲಿ 17,970 ಎಷ್ಟು ಮರ್ತು ಬಿಟ್ಟಿದ್ದೀನಿ ನಾನು, 900 ಚಿಲ್ಲರೆ ಕೋಟಿ. ಎರಡನೇ ಇದರಲ್ಲಿ 18,000 ಚಿಲ್ಲರೆ ಕೋಟಿ ಕೇಳಿದ. ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ನಮ್ಮಲ್ಲಿ ದುಡ್ಡಿಲ್ಲ, ಕೊಡಿ, ಪರಿಹಾರ ಕೊಡಬೇಕು, ರೈತರಿಗೆ ಕಷ್ಟದಲ್ಲಿದ್ದಾರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲಕ್ಕೆ ಸಿಕ್ಕಾಕೊಂಡಿದ್ದಾವೆ. 18,000 ಕೇಳಿದ್ದೀವಿ NDRF ನಾರ್ಮ್ಸ್ ಪ್ರಕಾರ, ಕೊಡ್ರಿ. ಇಲ್ಲ ನಾನು ಡಿಸೆಂಬರ್ 20ನೇ ತಾರೀಕು ಭೇಟಿಯಾಗಿದ್ದದ್ದು. ನಾಳೆನೇ ಕರೆದುಬಿಟ್ಟಿದ್ದೀವಿ, 23ಕ್ಕೆ ಕರೆದುಬಿಟ್ಟಿದ್ದೀನಿ ಮೀಟಿಂಗ್ ಅಂತದ್ದು. ಇವತ್ತಿನವರೆಗೆ ಕೊಡಲಿಲ್ಲ. ನಾವು ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತೇಳಿ ಸುಮಾರು 33 ಲಕ್ಷ ರೈತರಿಗೆ 628 ಕೋಟಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ, 2,000 ರೂಪಾಯಿವರೆಗೆ. ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ,
ಒಟ್ಟು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಇಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿರಲಿಲ್ಲ. 123 ವರ್ಷ ಕೇಂದ್ರ ಸರ್ಕಾರ ಗ್ವಾಗರ್ಕಂದ್ರೂ ಕೂಡ ಕೊಡಲಿಲ್ಲ. ಅದು ಹೋಗಿ ಹೇಳ್ಬೇಕಲ್ಲ. ಇಲ್ಲಿ ಗಲಾಟೆ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳ್ಬೇಕಾಗಿ ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ. ನಾನು ಕೇಳ್ತೇನೆ, ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು. ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು, ಸುಮ್ಮನೆ ಕೂತಿದಾರಲ್ಲ ಬಾಯಿ ಬಿಡದೇನೆ. ನಾಚಿಕೆ ಆಗಲ್ಲ ಇವರಿಗೆ? ಇವತ್ತು ಮಾನ್ಯ ಶಿಕ್ಷಣಕ್ಕೆ, ಆರೋಗ್ಯ ಇಲಾಖೆಗೆ, ರಸ್ತೆ ಮಾಡಲಿಕ್ಕೆ, ಸೇತುವೆಗಳು ಮಾಡಲಿಕ್ಕೆ, ಫ್ಯಾಮಿಲಿ ಇದಕ್ಕೆ ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ, ಪೆನ್ಷನ್ಸ್ ಕೊಡಲಿಕ್ಕೆ, ಇವೆಲ್ಲಕ್ಕೂ ಕೂಡ ದುಡ್ಡನ್ನು ಒದಗಿಸಿದ್ದೀವಿ. ನೀರಾವರಿಗೆ, ರೂರಲ್ ಡೆವಲಪ್ಮೆಂಟ್ಗೆ ಎಲ್ಲಕ್ಕೂ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ. ಹೆಚ್ಚಾಗಿ ಕೊಟ್ಟಿದ್ದೀವಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ. ಕೇಂದ್ರ ಸರ್ಕಾರ ಯಾರು ದುಡ್ಡು ಕೊಡೋರು? ತೆರಿಗೆನ, ನಮ್ಮ ತೆರಿಗೆ. ಅದಕ್ಕೆ ನಾವು ಹೇಳುದು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಕರ್ನಾಟಕ ರಾಜ್ಯಗಳಿಗೆ ಆಮೇಲೆ ಬೇರೆ ಎಲ್ಲ ರಾಜ್ಯಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊತದ? ನಾವು ತೆರಿಗೆ ಕಲೆಕ್ಟ್ ಮಾಡಿ ಕೊಟ್ರೆ ಕರ್ನಾಟಕದಿಂದ ಬರೀ ಇದರಿಂದ ನಾವು ನಮ್ಮ ಇದರಲ್ಲಿ ಕೊಡೋದಿಲ್ಲ. ಎಂಥದ್ರಲ್ಲಿ ಸೆಸ್ನಲ್ಲಿ, ಸರ್ಚಾರ್ಜ್ನಲ್ಲಿ ನಮಗೆ ಪಾಲು ಕೊಡಲ್ಲ. ಅದರಲ್ಲಿ ಪಾಲು ಇಲ್ವೇ ಇಲ್ಲ. ಈ ವರ್ಷ ಇಡೀ ದೇಶದಲ್ಲಿ ಸೆಸ್ಸು ಮತ್ತು ಸರ್ಚಾರ್ಜಿಂದ ಕಲೆಕ್ಟ್ ಆಗಿರ್ತಕ್ಕಂಥದ್ದು 23-24ರಲ್ಲಿ 5,52,000 ಕೋಟಿ. 5,52,000 ಕೋಟಿ ಸೆಸ್ ಅಂಡ್ ಸರ್ಚಾರ್ಜ್. ಅದು ಪ್ರತಿ ವರ್ಷ ಏರಿಕೆ ಆಗ್ತಾ ಹೋಗ್ತದೆ. ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಸೆಸ್ಸು ಸರ್ಚಾರ್ಜು 1958ನೇ ಇಸ್ವಿನಲ್ಲಿ ಬಂತು. ಮಾನ್ಯ ಅಧ್ಯಕ್ಷರೇ, 1999ನೇ ಇಸ್ವಿವರೆಗೆ, 99ರವರೆಗೆ ಸರ್ಚಾರ್ಜು ಸೆಸ್ನಲ್ಲಿ ಪಾಲ್ ಸಿಕ್ತಿತ್ತು ರಾಜ್ಯಗಳಿಗೆ. ಆಗ ತಿದ್ದುಪಡಿ ತಗೊಬಂದರು. 80ನೇ ತಿದ್ದುಪಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದರು. ಆ ತಿದ್ದುಪಡಿ ತಗೊಬಂದ ಮೇಲೆ ನಿಂತೋಯ್ತು. ಈ ವರ್ಷ 5,52,000 ಕೋಟಿ ದೇಶದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಸೆಸ್ಸು ಮತ್ತು ಸರ್ಚಾರ್ಜ್. ಅದರಲ್ಲಿ ನಾವು ಭಾಗ. ಅದಕ್ಕೆ ಸೆಸ್ಸು ಸರ್ಚಾರ್ಜ್ ಹೆಚ್ಚಾಯ್ತಾ ನಮಗೆ ತೆರಿಗೆ ಕಡಿಮೆ ಆಯ್ತಾ ಬಂತು. ಆಮೇಲೆ ನಾನು ಹೇಳ್ತೀನಿ, ಇದು ಯಾರ ಕೇಂದ್ರ ಸರ್ಕಾರದ ಅವ್ರ ದುಡ್ಡ? ಇದು ನಮ್ಮ ದುಡ್ಡು ನಮಗೆ ಕೊಡಕ್ಕೆ ಇವ್ರು ಹೊಟ್ಟೆ ಉರಿಯಲ್ಲ. ಅದಕ್ಕೆ ನಾವು ಸ್ಲೋಗನ್ ಕೂಗ್ತಾ ಇರೋದು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಕನಿಷ್ಠ ಪಕ್ಷ 50% ಆದರೂ ಕೊಡಬೇಕು. ನಮಗೆ 50% ಕೊಡಬೇಕು. ಅದೇ ನರೇಂದ್ರ ಮೋದಿ ಅವರು ಆರ್ಗ್ಯುಮೆಂಟ್ ಮಾಡಿದ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ, 50% ಕೊಡಿ ಅಂತ. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ 50% ಕೊಡಿ. ನಮಗೆ 41% 15ನೇ ಹಣಕಾಸಿನ ಆಯೋಗದಲ್ಲಿ. ಅದರಲ್ಲೂ ಕೂಡ 1% ಡಿಫೆನ್ಸ್ ಕೊಡಬೇಕು. 1% ಡಿಫೆನ್ಸ್ ಕೊಡಬೇಕು. ನಮಗೆ ಇರ್ತಕ್ಕಂಥದ್ರಲ್ಲೂ ಕೂಡ ಕಡಿಮೆ ಆಗಿದೆ. 4.71ರಿಂದ ಆರಿಜಾಂಟಲ್ ಆಗಿ 4.71%. 14 ಫೈನಾನ್ಸ್ ಕಮಿಷನ್ ನಲ್ಲಿ ಬರ್ತಾ ಇತ್ತು. 15 ಫೈನಾನ್ಸ್ ಕಮಿಷನ್ ನಲ್ಲಿ 3.64 ಅದು ಇಲ್ಲ, ಕಡಿಮೆ ಆಯಿತು. 1.07% ಕಡಿಮೆ ಆಯಿತು.